ಓಂ ಶಾಂತಿ. ದಿನಾಂಕ 28/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮನ್ನು ಸರ್ವ ಖಜಾನೆಗಳಿಂದ ಸಂಪನ್ನರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ನೀವು ಕೇವಲ ಈಶ್ವರಿಯ ಮತದಂತೆ ನಡೆಯಿರಿ. ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಿ. ಮಾಯೆಯಿಂದ ಸೋಲನ್ನು ಅನುಭವಿಸಬೇಡಿ. ಪ್ರಶ್ನೆ: ಈಶ್ವರಿಯ ಮತ, ದೈವಿ ಮತ ಹಾಗೂ ಮನುಷ್ಯ ಮತದಲ್ಲಿನ ಮುಖ್ಯ ಅಂತರವೇನು? ಉತ್ತರ: ಈಶ್ವರಿಯ ಮತದಂತೆ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗುತ್ತೀರಿ. ನಂತರ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ದೈವಿ ಮತದಿಂದ ನೀವು ಸದಾ ಸುಖಿಯಾಗಿರುತ್ತೀರಿ, ಏಕೆಂದರೆ ಅದು ಸಹ ತಂದೆಯ ಮೂಲಕ ಈ ಸಮಯ ಸಿಕ್ಕಿರುವ ಮತ ಆಗಿದೆ. ಆದರೆ ಮತ್ತು ಸಹ ಕೆಳಗೆ ಇಳಿಯಲೇಬೇಕಿದೆ. ಮನುಷ್ಯ ಮತ ದುಃಖಿಯನ್ನಾಗಿ ಮಾಡುತ್ತದೆ. ಈಶ್ವರಿಯ ಮತದಂತೆ ನಡೆಯಲು ಮೊಟ್ಟ ಮೊದಲು ಓದಿಸುವಂತಹ ತಂದೆಯ ಮೇಲೆ ಪೂರ್ಣ ನಿಶ್ಚಯ ಬೇಕು. ಧಾರಣೆಗಾಗಿ ಮುಖ್ಯ ಸಾರ: ತನ್ನ ಕಾಯಿಲೆಯನ್ನು ಸರ್ಜನ್ನ ಬಳಿ ಎಂದಿಗೂ ಬಚ್ಚಿಡಬಾರದು. ಮಾಯೆಯ ಭೂತಗಳಿಂದ ಸ್ವಯಂವನ್ನು ರಕ್ಷಿಸಿಕೊಳ್ಳಬೇಕು. ತನಗೆ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಲು ಅವಶ್ಯಕವಾಗಿ ಸರ್ವಸ್ ಮಾಡಬೇಕು. 2. ಸ್ವಯಂವನ್ನು ಅವಿನಾಶಿ ಜ್ಞಾನಧನದಿಂದ ಧನವಂತನನ್ನಾಗಿ ಮಾಡಿಕೊಳ್ಳಬೇಕು. ಈಗ ಪಾಪಾತ್ಮಗಳೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರದು. ವಿದ್ಯೆಯ ಮೇಲೆ ಪೂರ್ಣ ಗಮನ ನೀಡಬೇಕು. ವರದಾನ: ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತಹ ಪ್ರಕೃತಿ ಜೀತ್, ಮಾಯಾಜೀತ್ ಆಗಿರಿ. ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎನ್ನುತ್ತಾರೆ. ಈ ಯುಗದಲ್ಲಿ ಸದಾ ಈ ಸ್ವಮಾನ ನೆನಪಿನಲ್ಲಿರಲಿ: ನಾನು ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ. ನನ್ನ ಕರ್ತವ್ಯ ಮೊದಲು ಸ್ವಯಂನ ಕಲ್ಯಾಣ ಮಾಡಿಕೊಳ್ಳುವುದು, ನಂತರ ಸರ್ವರ ಕಲ್ಯಾಣ ಮಾಡುವುದಾಗಿದೆ. ಮನುಷ್ಯಾತ್ಮರನ್ನಂತೂ ಏನು, ನಾವು ಪ್ರಕೃತಿಯದ್ದು ಸಹ ಕಲ್ಯಾಣ ಮಾಡುವವರಾಗಿದ್ದೇವೆ. ಆದ್ದರಿಂದ ಪ್ರಕೃತಿ ಜೀತ್, ಮಾಯಾಜೀತ್ ಎಂದು ಕರೆಸಿಕೊಳ್ಳುತ್ತೇವೆ. ಯಾವಾಗ ಆತ್ಮ ಪುರುಷ ಪ್ರಕೃತಿ ಜೀತ್ ಆಗುತ್ತದೆ, ಆಗ ಪ್ರಕೃತಿ ಸಹ ಸುಖ ನೀಡುವಂತಹದ್ದು ಆಗುತ್ತದೆ. ಪ್ರಕೃತಿ ಅಥವಾ ಮಾಯೆಯ ಏರುಪೇರಿನಲ್ಲಿ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರುಗಳ ಮೇಲೆ ಅಕಲ್ಯಾಣದ ವಾಯುಮಂಡಲದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಸ್ಲೋಗನ್: ಒಬ್ಬರು ಮತ್ತೊಬ್ಬರ ವಿಚಾರಗಳಿಗೆ ಗೌರವ ನೀಡಿ, ಆಗ ಮಾನನೀಯ ಆತ್ಮ ಆಗುತ್ತೀರಿ. ಓಂ ಶಾಂತಿ.